ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆಯ 2ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಅಧ್ಯಾಯವನ್ನ ಸಾಂಖ್ಯ ಯೋಗ ಎಂದು ಕರೆಯಲಾಗುತ್ತೆ. ಭಗವದ್ಗೀತೆಯ ಸಂಪೂರ್ಣ ಸಾರಾಂಶವೇ ಈ ಅಧ್ಯಾಯದಲ್ಲಿದೆ ಅಂತ ಅನೇಕ ಆಚಾರ್ಯರು ಹಿರಿಯರು ವ್ಯಕ್ತಪಡಿಸಿದ್ದಾರೆ ತಮ್ಮ ಅಭಿಪ್ರಾಯವನ್ನ. ಏಕಂತಂದ್ರೆ ಇಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ಜೀವನದ ಅತ್ಯಂತ ಮಹತ್ವದ ಸತ್ಯಗಳನ್ನ ಬೋಧಿಸುವಂತಹ ಕ್ಷಣ ಇದಾಗಿರುತ್ತೆ. ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನು ತನ್ನ ಬಂಧು ಬಳಗ, ಗುರುಗಳು ಮತ್ತೆ ಸ್ನೇಹಿತರು ಇವರನ್ನೆಲ್ಲ ಎದುರು ನೋಡಿದಾಗ ವಿಷಾದ ಮತ್ತೆ ಗೊಂದಲಕ್ಕೆ ಒಳಗಾಗ್ತಾನೆ. ಆಗ ಯುದ್ಧ ಮಾಡಲು ನಿರಾಕರಿಸಿ ತನ್ನ ಗಾಂಡೀವವನ್ನ ಕೆಳಗಿಟ್ಟು ಕುಳಿತುಕೊಳ್ತಾನೆ. ಅಂತಹ ಸಂದರ್ಭದಲ್ಲಿ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣರು ತಮ್ಮ ದಿವ್ಯ ಉಪದೇಶವನ್ನ ಆರಂಭಿಸ್ತಾರೆ. ಅರ್ಜುನನ ದುಃಖ ಮತ್ತು ಕೃಷ್ಣರ ಮೊದಲ ಬೋಧನೆ ಇದಾಗಿದೆ. ಅರ್ಜುನನು ಹೇಳ್ತಾನೆ, ನಾನು ನನ್ನ ಗುರುಗಳು, ಹಿರಿಯರು ಮತ್ತು ಬಂಧುಗಳನ್ನು ಹೇಗೆ ಕೊಲ್ಲಲಿ? ರಾಜ್ಯಕ್ಕಾಗಿ ಅವರನ್ನು ಕೊಲ್ಲುವುದು ಸರಿಯಲ್ಲ. ಅವನ ಮನಸ್ಸು ದುಃಖ ಮತ್ತೆ ಭಯದಿಂದ, ಗೊಂದಲದಿಂದ ತುಂಬಿರುತ್ತೆ. ಆಗ ಶ್ರೀಕೃಷ್ಣರು ಹೇಳ್ತಾರೆ, ಅರ್ಜುನ, ನೀನು ಜ್ಞಾನಿಗಳಂತೆ ಮಾತಾಡ್ತಾ ಇದ್ರೆ ಏನಾಗುತ್ತೆ ಅಂತಂದ್ರೆ ಅದು ನಿಜವಾದ ಜ್ಞಾನಿಗಳಂತೆ ಯೋಚನೆ ಮಾಡ್ತಾ ಇಲ್ಲ. ನೀನ್ ಮಾತಾಡ್ತಾ ಇರೋ ರೀತಿ ಮಾತ್ರ ಜ್ಞಾನಿಗಳ ರೀತಿ ಇದೆ, ಆದ್ರೆ ನಿನ್ನ ಯೋಚನೆಯಲ್ಲಿ ಜ್ಞಾನಿಗಳಂತೆ ಯೋಚಿಸ್ತಾ ಇಲ್ಲ. ಯಾಕೆಂತಂದ್ರೆ ಜ್ಞಾನಿಗಳು ಹೇಗೆ ಯೋಚಿಸ್ತಾರೆ ಅಂತಂದ್ರೆ ಬದುಕಿರೋ ಆಗ್ಲೇನೆ ಅವರು ಬದುಕಿರುವಾಗ ಆಗ್ಲಿ ಅಥವಾ ಸತ್ತವರಿಗಾಗ್ಲಿ ಅತಿಯಾದ ಶೋಕವನ್ನ ವ್ಯಕ್ತಪಡಿಸೋದಿಲ್ಲ. ಅಂದ್ರೆ ಡಿಟ್ಯಾಚ್ಡ್ ಆಗಿರ್ತಾರೆ. ಇದನ್ನೇ ನಾವೇನಂತ ಕರಿತೀವಿ ಆಧ್ಯಾತ್ಮಿಕತೆಯಲ್ಲಿ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಜ್ಞಾನಿಗಳು ಅಟ್ಯಾಚ್ಡ್ ಆಗಿರೋದಿಲ್ಲ, ಸಾಕ್ಷೀಭೂತ ಸ್ಥಿತಿಯಲ್ಲಿರ್ತಾರೆ. ಸಾಕ್ಷೀಭೂತ ಸ್ಥಿತಿ ಅಂತಂದ್ರೆ ಕೆಸರಿನಲ್ಲಿ ಕಮಲ ಹೇಗಿರುತ್ತೆ, ತನ್ನ ಸುತ್ತಲೂ ಕೆಸರಿದ್ರೂ ಸಹ ಅದಕ್ಕೆ ಅಂಟ್ಕೊಂಡಿರೋದಿಲ್ಲ. ಆ ರೀತಿಯಲ್ಲಿ ಜ್ಞಾನಿಗಳು ತಮ್ಮ ಸುತ್ತಮುತ್ತಲೂ ಸುಖ ಬರಲಿ ದುಃಖ ಬರಲಿ ಏನೇ ಒಂದು ಸಂದರ್ಭ ಬಂದ್ರೂ ಅವರು ಸಾಕ್ಷಿಯಾಗಿರ್ತಾರೆ. ಆ ರೀತಿಯಾಗಿರ್ಬೇಕು ಜ್ಞಾನಿಗಳು. ಆತ್ಮದ ಅಮರತ್ವ ಈ ಅಧ್ಯಾಯದ ಪ್ರಮುಖ ಸಂದೇಶ ಆಗಿದೆ. ಅಂದ್ರೆ ಆತ್ಮ ಎಂದಿಗೂ ಶಾಶ್ವತ. ಅದು ಬೆಂಕಿಯಲ್ಲಿ ಸುಡೋದಿಲ್ಲ, ನೀರಿನಿಂದ ಅದನ್ನ ತೊಳೆಯೋದಿಕ್ಕೆ ಆಗೋದಿಲ್ಲ, ಅದನ್ನ ಏನೂ ಮಾಡೋದಿಕ್ಕಾಗಲ್ಲ. ಆತ್ಮ ಅನ್ನೋದು ಅವಿನಾಶಿ ಅನ್ನೋದು ಇದರಲ್ಲಿ ಹೇಳ್ತಾರೆ. ಅಂದ್ರೆ ಆತ್ಮಕ್ಕೆ ಜನನನೂ ಇಲ್ಲ, ಮರಣನೂ ಇಲ್ಲ. ಅದು ನಿತ್ಯ, ನಿರಂತರ, ಶಾಶ್ವತ ಮತ್ತೆ ಅವಿನಾಶಿ. ಈ ದೇಹ ಮಾತ್ರ ಏನಾಗುತ್ತೆ, ನಾವು ಹೇಗೆ ಒಂದು ಬಟ್ಟೆಯನ್ನ ಬದಲಾಯಿಸ್ತೀವಿ ಆ ರೀತಿ ದೇಹ ಅನ್ನೋದು ಬದಲಾಗ್ತಾ ಇರುತ್ತೆ ಅಷ್ಟೆ. ಹಳೆಯ ಬಟ್ಟೆಯನ್ನ ಬಿಟ್ಟು ಹೊಸ ಬಟ್ಟೆಯನ್ನ ಧರಿಸುವಂತೆ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ಹೊಸ ದೇಹವನ್ನ ಪಡಿತಾ ಇರುತ್ತೆ. ಆದ್ರಿಂದ ಮರಣವನ್ನ ನೋಡಿ ಅತಿಯಾಗಿ ದುಃಖ ಪಡೋದು ಸರಿಯಲ್ಲ ಅಂತ ಶ್ರೀಕೃಷ್ಣರು ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅಂದ್ರೆ ಕ್ಷತ್ರಿಯನ ಕರ್ತವ್ಯ, ಇಲ್ಲಿ ಅರ್ಜುನ ಒಬ್ಬ ಕ್ಷತ್ರಿಯ ಆಗಿದ್ದಾನೆ. ಅವನ ಕರ್ತವ್ಯ ಮತ್ತೆ ಧರ್ಮಕ್ಕಾಗಿ ಹೋರಾಡೋದೇ ಅವನ ಕುಲದ ಮೂಲ ಕಸುಬು. ಅಂದ್ರೆ ಕ್ಷತ್ರಿಯರ ಧರ್ಮ ಏನು ಅಂದ್ರೆ ಅವರು ತಮ್ಮ ಧರ್ಮಕ್ಕಾಗಿ ಹೋರಾಡ್ತಕ್ಕಂಥದ್ದು. ಆಗ ಶ್ರೀಕೃಷ್ಣರು ಹೇಳ್ತಾರೆ, ಧರ್ಮಯುದ್ಧಕ್ಕಿಂತ ದೊಡ್ಡ ಅವಕಾಶ ಕ್ಷತ್ರಿಯರಿಗೆ ಮತ್ತೊಂದು ಇಲ್ಲ. ಧರ್ಮವನ್ನ ರಕ್ಷಿಸೋದಕ್ಕೆ ನಡೆಯುವಂತ ಯುದ್ಧದಿಂದ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದು ನಮ್ಮ ಕರ್ತವ್ಯವನ್ನೇ ಬಿಟ್ಟಂತೆ. ಅಂದ್ರೆ ಕರ್ತವ್ಯವನ್ನೇ ನಾವು ತ್ಯಜಿಸಿದಂತೆ ಲೆಕ್ಕ ಆಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸಬೇಕು ಅಂತ ಶ್ರೀಕೃಷ್ಣರು ಹೇಳ್ತಾ, ಹಾಗೆ ಜಯ ಮತ್ತೆ ಅಪಜಯವನ್ನ ಸಮನಾಗಿ ನೋಡು ಅಂತ ತಿಳಿಸ್ಕೊಡ್ತಾರೆ. ಹಾಗೆ ಅಮೂಲ್ಯವಾದ ಜೀವನ ಪಾಠವನ್ನ ನೀಡ್ತಾ ಅವರು ಹೇಳ್ತಾರೆ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನ ನಮ್ಮ ಜೀವನದಲ್ಲಿ ಸಮನಾಗಿ ನೋಡ್ಬೇಕು ಅರ್ಜುನ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಯಶಸ್ಸು ಸಿಗುತ್ತೆ, ಕೆಲವೊಮ್ಮೆ ವಿಫಲತೆ ಬರುತ್ತೆ. ಆದ್ರೆ ಅವುಗಳಿಂದ ನಮ್ಮ ಮನಸ್ಸು ಕುಗ್ಗಬಾರದು, ಸಮತಾ ಚಿತ್ತದಿಂದ ಇರಬೇಕು. ಅದನ್ನೇ ಹೇಳಿದ್ ನಾನಾಗ್ಲೇ, ಸಮಚಿತ್ತ ಅಂತಂದ್ರೆ ನಾವು ಸುಖ ಬಂದಾಗೂ ಒಂದೇ ಸ್ಥಿತಿಯಲ್ಲಿ ಇರಬೇಕು, ದುಃಖ ಬಂದಾಗೂ ಒಂದೇ ಸ್ಥಿತಿಯಲ್ಲಿ ಇರಬೇಕು. ಇದು ನಿಜವಾದ ಯೋಗಿಯ ಲಕ್ಷಣ. ಹಾಗೆ ಕರ್ಮಯೋಗದ ಮಹತ್ವವನ್ನ ಸಹ ಭಗವದ್ಗೀತೆಯಲ್ಲಿ
ಅತ್ಯಂತ ಪ್ರಸಿದ್ಧ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ. ಅದು ಕೂಡ ಈ ಅಧ್ಯಾಯದಲ್ಲೇನೆ ಇದೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ನಿನಗೆ ಕೇವಲ ಕರ್ಮ ಮಾಡುವಂತ ಹಕ್ಕು ಮಾತ್ರ ಇದೆ, ಫಲದ ಮೇಲೆ ಯಾವುದೇ ಹಕ್ಕಿಲ್ಲ. ನಾವು ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇರಬೇಕು. ಫಲದ ಬಗ್ಗೆ ನಾವು ಚಿಂತೆನೆ ಮಾಡಬಾರ್ದು. ಈಗ ನಾವು ಒಂದು ಭೂಮಿಗೆ ಬೀಜವನ್ನ ಬಿತ್ತಿದೀವಿ ಅಂತಂದ್ರೆ ಅದು ಯಾವಾಗ ಹಣ್ಣು ಕೊಡುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ನಾವು ಅದನ್ನಿಂದನೇ ಕೂತ್ಕೊಂಡಿರ್ಬೇಕಾಗತ್ತೆ. ಆದ್ರೆ ನಾವು ಅದಕ್ಕೆ ಏನೇನೆಲ್ಲ ಹಾಕ್ಬೇಕಾಗುತ್ತೆ ಅದೆಲ್ಲ ಹಾಕಿ ಚೆನ್ನಾಗಿ ಬಿತ್ತನೆ ಮಾಡಿದ್ದೆ ಅಲ್ಲಿ ಫಲ ಅನ್ನೋದು ಖಂಡಿತವಾಗ್ಲೂ ಉತ್ತಮವಾಗಿ ಬಂದೇ ಬರುತ್ತೆ. ಆದ್ರಿಂದ ನಾವು ಫಲದ ಆಸೆಯನ್ನ ಬಿಟ್ಟು ಕರ್ತವ್ಯವನ್ನ ಮಾಡಬೇಕು. ಹಾಗೆ ಮತ್ತೊಂದು ಮುಖ್ಯವಾದ ವಿಷಯ ಏನ್ ಹೇಳ್ತಾರೆ ಅಂತಂದ್ರೆ ಸ್ಥಿರ ಬುದ್ಧಿಯ ಮಹತ್ವ. ಅರ್ಜುನ ಕೇಳ್ತಾನೆ, ಸ್ಥಿತಪ್ರಜ್ಞರು ಹೇಗಿರ್ತಾರೆ? ಸ್ಥಿರ ಬುದ್ಧಿ ಅಂದ್ರೆ ಮನಸ್ಸು, ಬುದ್ಧಿ ಮತ್ತೆ ಎಲ್ಲನೂ ಯಾವಾಗ್ಲೂ ಏನಾಗಿರ್ಬೇಕಂತಂದ್ರೆ ಸ್ಥಿರವಾಗಿರ್ಬೇಕು, ಚಂಚಲವಾಗಿರಬಾರದು. ಅಂದ್ರೆ ಸ್ಥಿರವಾದ ಜ್ಞಾನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಯ ಲಕ್ಷಣಗಳು ಹೇಗಿರುತ್ತೆ ಅಂತ ಅರ್ಜುನ ಶ್ರೀಕೃಷ್ಣರನ್ನ ಕೇಳಿದಾಗ ಶ್ರೀಕೃಷ್ಣರು ಉತ್ತರಿಸ್ತಾರೆ, ಸ್ಥಿತಪ್ರಜ್ಞನು ತನ್ನ ಎಲ್ಲ ಅತಿಯಾದ ಆಸೆಗಳನ್ನ ತ್ಯಜಿಸಿರ್ತಾನೆ. ಯಾರಿಗೆ ಸ್ಥಿರವಾದ ಬುದ್ಧಿ ಇರುತ್ತೆ ಅವರು ಎಲ್ಲದರ ಮೇಲೆ ತುಂಬಾ ಆಸೆ ಇಟ್ಕೊಂಡಿರೋದಿಲ್ಲ ಜೀವನದಲ್ಲಿ. ಅವರು ಸುಖ ಬಂದಾಗ ಅತಿಯಾಗಿ ಸಂತೋಷ ಪಡೋದಿಲ್ಲ, ದುಃಖ ಬಂದಾಗ ಅತಿಯಾಗಿ ಕುಗ್ಗೋದಿಲ್ಲ, ಕೋಪ, ಭಯ ಮತ್ತೆ ಮೋಹದಿಂದ ದೂರವಿರ್ತಾರೆ, ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಮಾನವನ ಪತನಕ್ಕೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಇಂದ್ರಿಯಗಳು ನಿಯಂತ್ರಣವಿಲ್ಲದೆ ಇದ್ರೆ ಅವರ ಜೀವನ ಅನ್ನೋದು ಸಂಪೂರ್ಣ ನಾಶ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ಜ್ಞಾನಿಗಳು, ನಾವು ಆಮೆ ರೀತಿ ಇರ್ಬೇಕಂತೆ. ಯಾಕೆ ಆಮೆ ರೀತಿ ಇರಬೇಕು ಅಂತಂದ್ರೆ ಆಮೆ ತನಗೆ ಯಾವಾಗ ಬೇಕೋ ಆವಾಗಷ್ಟೇ ತನ್ನ ಇಂದ್ರಿಯಗಳನ್ನ ಹೊರಗಡೆ ತೆಗೆಯುತ್ತೆ. ಮಿಕ್ಕನಾದ ಸಮಯದಲ್ಲಿ ಅದೆಲ್ಲವನ್ನ ಒಳಕ್ಕೆ ಎಳ್ತ್ಕೊಂಡ್ಬಿಡುತ್ತೆ. ನಾವು ಅಷ್ಟೇ, ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಿದ್ರು ಕೂಡ ನಾವು ಏನನ್ನ ಬೇಕು ಅಷ್ಟನ್ನೇ ನೋಡಬೇಕು, ಏನನ್ನ ಬೇಕು ಅಷ್ಟನ್ನೇ ಕೇಳಬೇಕು. ಆ ನಂತರ ಅದನ್ನ ನೋಡ್ತಿದ್ರು ಕೂಡ ನಾವು ಸಾಕ್ಷಿಯಾಗಿ ಇದ್ಬಿಡ್ಬೇಕು. ಹಾಗೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿದ್ದಾಗ ಮಾತ್ರ ಮನಸ್ಸು ಶಾಂತವಾಗಿರುತ್ತೆ. ಖಂಡಿತ ಇದು ಸತ್ಯ. ಯಾವಾಗ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರುತ್ತೆ ಆಗ ನಮ್ಮ ಮನಸ್ಸು ಚಂಚಲ ಆಗೋದಿಲ್ಲ, ಎಲ್ಲೂ ಕೂಡ ಹೇಳ್ಕೊಂಡು ಹೋಗೋದಿಲ್ಲ, ನಮ್ಮ ಜೊತೆಯಲ್ಲೇ ಇರುತ್ತೆ. ಇದೆಲ್ಲವನ್ನ ವಿವರಿಸ್ತಾ ಮತ್ತೊಂದು ದುಃಖಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ಆಸೆ ಬಗ್ಗೆ ಹೇಳ್ತಾರೆ. ಆಸೆಯಿಂದ ಪತನದವರೆಗೆ ಶ್ರೀಕೃಷ್ಣರು ಸಂಪೂರ್ಣ ಸರಣಿಯನ್ನ ವಿವರಿಸ್ತಾರೆ. ಅಂದ್ರೆ ವಿಷಯಗಳ ಬಗ್ಗೆ ಚಿಂತನೆ ಆಗಿರ್ಬೋದು, ಆ ಚಿಂತನೆಯಿಂದ ಆಸೆ ಹುಟ್ಟುತ್ತೆ, ಆ ಆಸೆಯಿಂದ ಬಂಧನ ಸೃಷ್ಟಿಯಾಗುತ್ತೆ, ಆ ಬಂಧನದಿಂದ ಕೋಪ ಸೃಷ್ಟಿಯಾಗುತ್ತೆ, ಆ ಕೋಪದಿಂದ ಮೋಹ ಸೃಷ್ಟಿಯಾಗುತ್ತೆ, ಮೋಹದಿಂದ ನಮ್ಮ ಸ್ಮೃತಿ ಅನ್ನೋದು ನಾಶ ಆಗುತ್ತೆ, ನಮ್ಮ ಸ್ಮೃತಿ ಅನ್ನೋದು ನಾಶ ಆದಾಗ ಬುದ್ಧಿ ಸಂಪೂರ್ಣವಾಗಿ ನಾಶ ಆಗುತ್ತೆ, ಬುದ್ಧಿ ನಾಶ ಆದಾಗ ಸಂಪೂರ್ಣವಾದಂತಹ ಪತನ ಆಗುತ್ತೆ. ಆದ್ರಿಂದ ನಮ್ಮ ಮನಸ್ಸನ್ನ ಸದಾ ನಾವು ಒಳ್ಳೆಯ ವಿಚಾರಗಳ ಕಡೆ ತಿರುಗಿಸ್ತಾ ಇರಬೇಕು. ಯಾವಾಗ ಮನಸ್ಸ ಶಾಂತಿ ಸಿಗುತ್ತೆ ಅಂದ್ರೆ ಅದರ ರಹಸ್ಯವನ್ನ ಸಹ ಶ್ರೀಕೃಷ್ಣರು ಹೇಳ್ತಾರೆ. ಯಾರ ಮನಸ್ಸು ಆಸೆಗಳಿಂದ ಮುಕ್ತ ಆಗಿರುತ್ತೆ ಅವನೇ ನಿಜವಾದ ಶಾಂತಿಯನ್ನ ಪಡ್ತಾನೆ. ಯಾರು ಆಸೆಗಳ ಹಿಂದೆ ಹೋಗೋದಿಲ್ವೋ ಅವ್ರಿಗೆ ಶಾಂತಿ ಲಭಿಸುತ್ತೆ. ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಸಮುದ್ರಕ್ಕೆ ಸಾವಿರಾರು ನದಿಗಳು ಬಂದು ಸೇರುತ್ತೆ, ಅದು ತನ್ನ ಮಿತಿಯನ್ನ ಮೀರೋದಿಲ್ಲ. ಅಂದ್ರೆ ಅದಕ್ಕೆ ಎಷ್ಟೇ ನದಿಗಳು ಬಂದು ಸೇರಿದ್ರು ಅದು ತನ್ನ ರೀತಿಯಲ್ಲೇ ಇರುತ್ತೆ. ಅದೇ ರೀತಿ ಜ್ಞಾನಿ ಕೂಡ ಮನಸ್ಸೇ ಎಷ್ಟು ವಿಷಯಗಳು ಬಂದು ತನ್ನಲ್ಲಿ ಕೂತ್ಕೊಂಡ್ರು ಕೂಡ ಅಚಲವಾಗಬಾರ್ದು, ಅಂದ್ರೆ ಮನಸ್ಸನ್ನ ಕೆಡಿಸ್ಕೋಬಾರ್ದು. ಈ ರೀತಿ ಈ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣರು ನಮಗೆ ಜೀವನದ ಅತ್ಯಮೂಲ್ಯವಾದಂತಹ ಮಹಾನ್ ಪಾಠಗಳನ್ನ ನೀಡ್ತಾ ಹೋಗ್ತಾರೆ. ಮತ್ತೊಮ್ಮೆ ಅದನ್ನೆಲ್ಲ ಮೆಲುಕು ಹಾಕೋದಾದ್ರೆ ಆತ್ಮ ಅಮರ ಮತ್ತೆ ಶಾಶ್ವತ, ದೇಹ ನಾಶ ಆಗುತ್ತೆ, ಆತ್ಮ ನಾಶ ಆಗೋದಿಲ್ಲ. ಪ್ರತಿಯೊಬ್ಬರೂ ಸಹ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಬೇಕು. ಹಾಗೆ
ಫಲದ ಆಸೆ ಇಲ್ಲದೆ ಕರ್ಮವನ್ನ ಮಾಡಬೇಕು. ಜಯ ಅಪಜಯ ಸುಖ ದುಃಖಗಳನ್ನೆಲ್ಲ ಸಮತಾಭಾವದಿಂದ ನೋಡಬೇಕು. ಹಾಗೆ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೋಬೇಕು. ಆಸೆ ಮತ್ತು ಕೋಪನೇ ನಮ್ಮ ಪತನಕ್ಕೆ ಮೂಲ ಆಗುತ್ತೆ. ಸ್ಥಿರ ಬುದ್ಧಿ ಮತ್ತು ಸಮಚಿತ್ತತೆಯೇ ನಿಜವಾದ ಯೋಗ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ನಮಗೆ ಎಷ್ಟು ಜೀವನದ ಪಾಠ ಇದೆ ಅಂತಂದರೆ, ನಾವು ಈ ಭೂಮಿ ಮೇಲೆ ಬಂದಿರತಕ್ಕಂಥದ್ದೇ ಕರ್ಮದಿಂದ. ಆ ಕರ್ಮವನ್ನು ಹೇಗೆ ನಿಭಾಯಿಸ್ಕೊಂಡು ನಾವು ಮತ್ತೆ ನಮ್ಮ ಉನ್ನತ ಲೋಕಗಳಿಗೆ ಹೋಗಬೇಕು, ಸಮತಾ ಚಿತ್ತದಿಂದ ಹೇಗೆ ಈ ಭೂಮಿ ಮೇಲೆ ಜೀವನವನ್ನು ನಡೆಸಬೇಕು, ಇದೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಈ ಒಂದು ಸಂದೇಶ ಹೊಂದಿದೆ. ಅಂದರೆ ನಿನಗೆ ಕರ್ಮ ಮಾಡುವಂಥ ಹಕ್ಕಿದೆ, ಫಲದ ಮೇಲೆ ಯಾವುದೇ ಹಕ್ಕು ಇಲ್ಲ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.